ಹರಿ ಓಂ ಗುರುಭ್ಯೋ ನಮಃ. ಅಕಾರ್ಡಿಂಗ್ ಟು ಯೋಗಶಾಸ್ತ್ರ ಮತ್ತು ಅಕಾರ್ಡಿಂಗ್ ಟು ಆಧ್ಯಾತ್ಮದ ಪ್ರಕಾರ ಈ ಮಾನವನ ಶರೀರ 3 ಶರೀರಗಳ ಆವರಣವಾಗಿದೆ. ಒಂದು ಸ್ಥೂಲ ಶರೀರ, ಒಂದು ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ. ಸೂಕ್ಷ್ಮ ಶರೀರ ಅಂದರೆ ನಮ್ಮ ಕಣ್ಣಿಗೆ ಕಾಣುವಂಥ ಈ ಸ್ಥೂಲ ಏನಿದೆಯಲ್ಲ, ಈ ಕಣ್ಣಿಗೆ ಗೋಚರವಾಗಿ ನಮ್ಮ ಜ್ಞಾನೇಂದ್ರಿಯಗಳಿಗೆ, ಪಂಚಕರ್ಮೇಂದ್ರಿಯಗಳಿಗೆ ಮತ್ತು ಅಂತಃಕರಣಗಳಿಗೆ ಮತ್ತು ಅನುಭವಕ್ಕೆ ಬರ್ತಕ್ಕಂಥ ಏನು ಶರೀರ ಇದೆ, ಇದಕ್ಕೆ ನಾವು ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಅಂತ ಕರಿತೀವಿ. ಸ್ಥೂಲ ಶರೀರ ಇದು ಪಂಚೀಕೃತ ಪಂಚಮಹಾಭೂತ ಅಂದರೆ 25 ತತ್ವಗಳಿಂದ ಒಳಗೊಂಡಿದೆ. ಇದರಲ್ಲಿ ಈ 25 ತತ್ವಗಳಿಂದ ಒಳಗೊಂಡಿದೆ. ಹಾಗಾಗಿ ಇದು ಸ್ಥೂಲ ಶರೀರ. ಸ್ಥೂಲ ಶರೀರವನ್ನು ಸದೃಢವಾಗಿ ಮಾಡಿಕೊಳ್ಳಬೇಕಾದರೆ ನಾವು ಆಸನಗಳ ಅಭ್ಯಾಸ, ಪ್ರಾಣಾಯಾಮಗಳ ಅಭ್ಯಾಸಗಳನ್ನು ಮಾಡಿದಾಗ ಈ ಸ್ಥೂಲ ಶರೀರ ಈ ಒಳಗಡೆ ಮತ್ತು ಸ್ಥೂಲ ಶರೀರ ಹೊರಗಡೆ ಎರಡೂ ರೀತಿಯಾಗಿ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಈ ಸಾಧನೆಯನ್ನು ಸ್ಥೂಲ ಶರೀರ ಜಾಗೃತವಾಯಿತು, ಸ್ಥೂಲ ಶರೀರ ಸದೃಢವಾಯಿತು ಅಂತಂದರೆ ಅದು ಆಧ್ಯಾತ್ಮಿಕ ಮಾರ್ಗದಲ್ಲಿ, ಯೋಗ ಮಾರ್ಗದಲ್ಲಿ ನಾವು ಉನ್ನತ ಮಾರ್ಗವನ್ನು ಹೋಲಕ್ಕೆ ಸಾಧ್ಯವಾಗ್ತದೆ. ಇದು ಸ್ಥೂಲ ಶರೀರ ಕುರಿತು. ಇನ್ನು ಸೂಕ್ಷ್ಮ ಶರೀರ ನಮಗೆ ಕಣ್ಣಿಗೆ ಕಾಣುವುದಿಲ್ಲ, ಅದರ ಅನುಭೂತಿಗೆ ಬರ್ತಕ್ಕಂಥ ವಿಷಯ. ಸೂಕ್ಷ್ಮ ಶರೀರದಲ್ಲಿ 18 ತತ್ವಗಳು, 18 ತತ್ವಗಳಿಂದ ಒಳಗೊಂಡಿರ್ತಕ್ಕಂಥ ಈ ಸೂಕ್ಷ್ಮ ಶರೀರ 5 ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರ ಮತ್ತು 4 ಅಂತಃಕರಣ ಅಥವಾ 3 ಅಂತಃಕರಣ. ಕೆಲವೊಂದು ಕಡೆಗೆ 4 ಅಂತ ಕೊಟ್ಟಿದ್ದಾರೆ, ಕೆಲವೊಂದು ಕಡೆಗೆ 3 ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಪಂಚ ಜ್ಞಾನೇಂದ್ರಿಯಗಳಂದ್ರೇನು? ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರ, 4 ಅಂತಃಕರಣ. ಇವುಗಳನ್ನು ಒಳಗೊಂಡಿರ್ತಕ್ಕಂತಹ ಏನು ಶರೀರವಿದೋ ಇದಕ್ಕೆ ನಾವು ಸೂಕ್ಷ್ಮ ಶರೀರ ಅಂತ ಕರಿತೀವಿ. ಯಾವಾಗ ಈ ಎಲ್ಲವೂ ಸೂಕ್ಷ್ಮ ರೂಪದಲ್ಲಿ ನಾವು ಗ್ರಹಣ ಮಾಡಿಕೊಳ್ತೀವೋ, ನಾವು ಸೂಕ್ಷ್ಮ ರೂಪದಲ್ಲಿ ಎಷ್ಟು ಜಾಗೃತಕರಾಗಿರ್ತೀವೋ ಅಷ್ಟು ನಮಗೆ ಆಧ್ಯಾತ್ಮದ ಉನ್ನತಿ ಮತ್ತು ಯೋಗದ ಉನ್ನತಿ ಆಗಕ್ಕೆ ಸಾಧ್ಯವಾಗ್ತದೆ. ಒಂದು ವೇಳೆ ನಾವು ಸೂಕ್ಷ್ಮ ರೂಪದಲ್ಲಿ ನಾವು ಯಾವುದೇ ವಸ್ತುವನ್ನು ಗ್ರಹಣ ಮಾಡಿಕೊಂಡಾಗ ಅಪರ್ಥ ಅಂದ್ರೆ ಅನ್ಯ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ, ಅನ್ಯ ರೀತಿಯಲ್ಲಿ ಸಂಗ್ರಹ ಮಾಡಿಕೊಂಡ್ರೆ ಅದು ಸಾಧನೆಗೆ ಒಂದು ಬಾಧಕ ಅಂತಕ್ಕಂಥ ಅಭಿಪ್ರಾಯ. ಪಂಚ ಜ್ಞಾನೇಂದ್ರಿಯಗಳು ಕಿವಿ, ಕಣ್ಣು, ಮೂಗು, ನಾಲಿಗೆ, ಚರ್ಮ ಇವು ಪಂಚ ಜ್ಞಾನೇಂದ್ರಿಯಗಳು. ಪಂಚ ಕರ್ಮೇಂದ್ರಿಯಗಳು ಕೈ, ಕಾಲು, ಗುದ, ಲಿಂಗ ಮತ್ತು ಮುಖ ಈ 5 ಪಂಚ ಕರ್ಮೇಂದ್ರಿಯಗಳು. ಪಂಚ ತನ್ಮಾತ್ರ ರಸ, ರೂಪ, ಗಂಧ, ಸ್ಪರ್ಶ, ಶಬ್ದ ಈ ಪಂಚ ತನ್ಮಾತ್ರಗಳು ಮತ್ತು ಮನ, ಬುದ್ಧಿ, ಅಹಂಕಾರ, ಚಿತ್ತ ಈ 4 ಅಂತಃಕರಣಗಳ. ಚಿತ್ತ ಬರೋದಿಲ್ಲ ಇದರಲ್ಲಿ ಆ್ಯಕ್ಚುಲಿ. ಹಾಗಾಗಿ ಮನಸ್ಸು, ಬುದ್ಧಿ, ಅಹಂಕಾರ ಈ 3 ಆವರಣಗಳನ್ನು ಒಳಗೊಂಡಿರ್ತಕ್ಕಂಥ ಅಂದರೆ 18 ತತ್ವಗಳಿಂದ ಒಳಗೊಂಡಿರ್ತಕ್ಕಂಥ ಶರೀರಕ್ಕೆ ನಾವು ಸೂಕ್ಷ್ಮ ಶರೀರ ಅಂತ ಕರಿತೀವಿ. ಇನ್ನು ಕಾರಣ ಶರೀರ ಅನೇಕ ಜನ್ಮಗಳಲ್ಲಿ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಅನೇಕ ಜನ್ಮಗಳಲ್ಲಿ ಅನುಭವಿಸಿದ್ರಿಂದ ನಮಗೆ ಅಜ್ಞಾನ ರೂಪವಾದ ಪಂಚಕ್ಲೇಶಗಳು ಇದೆ. ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅವಿದ್ಯಾ, ರಾಗ, ದ್ವೇಷ, ಅಭಿನಿವೇಶ, ಪಂಚಕ್ಲೇಶ ಈ 4 ಕ್ಲೇಶಗಳು ಅನೇಕ ಜನ್ಮಗಳಿಂದ ನಾವು ಒಳಗೊಂಡಿರ್ತಕ್ಕಂಥ ಈ ಅವಿದ್ಯಾ ರೂಪವೇ ಈ ಕಾರಣ ಶರೀರ. ಹಾಗಾಗಿ ಈ ಕಾರಣ ಶರೀರಕ್ಕೆ ನಾವು ನಾಶ ಮಾಡಬೇಕಾದರೆ ಗುರು ಸಾನ್ನಿಧ್ಯದಲ್ಲಿ ಯೋಗ ಸಾಧನೆ, ಆಧ್ಯಾತ್ಮ ಸಾಧನೆ, ನಿತ್ಯ ನಿರಂತರ ಶ್ರದ್ಧಾಭಕ್ತಿಪೂರ್ವಕವಾಗಿ ನಾವು ಅಭ್ಯಾಸ ಮಾಡಿದ್ದೇ ಆದರೆ ಈ 3 ಶರೀರಗಳ ಆಚೆಗೆ ಇರ್ತಕ್ಕಂಥ ಪರಬ್ರಹ್ಮ ಚೈತನ್ಯ ಆಗಿರ್ತಕ್ಕಂತಹ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ತತ್ವವನ್ನು ಅದು ಗುರು ಮುಖೇನ, ಸದ್ಗುರುಗಳ ಮುಖೇನ ನಾವು ಸಾಧನೆ ಮಾಡಬಹುದು. ಹಾಗಾಗಿ ನಿತ್ಯ ನಿರಂತರ ಅಭ್ಯಾಸ ಮಾಡಿ ನಿಮ್ಮನ್ನು ನೀವು ಅರಿತುಕೊಳ್ಳುವಂಥ ಸ್ಥಿತಿ ಅದು ಯೋಗದ ಸ್ಥಿತಿ, ಅದು ಆಧ್ಯಾತ್ಮ ಸ್ಥಿತಿ. ನಾನು ಯಾರು, ನಾನು ಎಲ್ಲಿಂದ ಬಂದೆ, ನಾನು ಎಲ್ಲಿಗೆ ಹೋಗಬೇಕು ಅಂತಕ್ಕಂಥ 3 ವಿಚಾರಗಳನ್ನು ಸದಾಕಾಲ ಚಿಂತನೆ ಮಾಡ್ತಾ ಇದ್ದರೆ ನಾವು ಅದರ ಅನುಭೂತಿಯನ್ನು ಮಾಡಿಕೊಳ್ಳಬಹುದು. ಹರಿ ಓಂ ಗುರುಭ್ಯೋ ನಮಃ.